ಹಾಯ್, ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ಬೀಟ್ರೋಟ್ ಕ್ಯಾರೆಟ್ ಪಲ್ಯ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಸಣ್ಣದಾಗಿ ತುರಿದು ಕ್ಯಾರೆಟು ಬೀಟ್ರೋಟು ತೊಗೊಂಡಿದ್ದೀನಿ ನೋಡಿ. ಕ್ಯಾರೆಟು ಆಪ್ಷನಲ್, ಬೀಟ್ರೋಟ್ ಒಂದೇ ಹಾಕ್ಕೋಬೋದು. ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ ನೋಡಿ. ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಬೀಟ್ರೋಟ್ ಒಂದೇ ಇತ್ತು ಅಂದರೆ ಅದನ್ನೇ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಹಸಿಮೆಣ್ಸಿಕಾಯಿ ಇವೆರಡೇ ಹಾಕೋಬಹುದು. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈ ಪಲ್ಯಕ್ಕೆ ಟೊಮೊಟೊ ಹಾಕೋವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ನೋಡಿ. ಕ್ಯಾರೆಟು ಬೀಟ್ರೋಟ್ ತುರಿದಿಟ್ಟಿಟ್ಕೊಂಡಿರೋದ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಬೇಯಿಸ್ಕೋಬೋದು. ಬೆಂದೋಗ್ಬಿಡುತ್ತೆ, ಬೇಗನೆ ಬೇಯುತ್ತೆ. ಕ್ಯಾರೆಟು ಆಪ್ಷನಲ್, ಕ್ಯಾರೆಟ್ ಕೂಡ ಹಾಕಿದರೂ ಕೂಡ ತುಂಬಾ ರುಚಿಯಾಗಿರ್ತೈತೆ, ಹಾಕ್ಬೋದು. ಬೀಟ್ರೋಟ್ ವಾರಕ್ಕೆ ಒಂದ್ಸತಿನಾದರೂ ತಿನ್ನಬೇಕು, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಕೆಲವರಿಗೆ ಸಣ್ಣದಾಗಿ ಹೆಚ್ಚಾಕಿ ಮಾಡೋದು ಪಲ್ಯ ಇಷ್ಟ ಆಗಲ್ಲ. ಈ ಥರ ತುರಿದು ಮಾಡಿಬಿಟ್ರೆ ಎಂಥರಿಗೂ ಇಷ್ಟ ಆಗುತ್ತೆ ಪಲ್ಯ. ಬೀಟ್ರೋಟ್ ಈ ಥರ ತುರಿದ್ಬಿಟ್ಟು ಮಾಡಿದರೆ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ. ಹಂಗೆ ಇಷ್ಟ ಕೂಡ ಆಗುತ್ತೆ ಪಲ್ಯ. ಚಪಾತಿಗೂ ಕೂಡ ತುಂಬ ರುಚಿಯಾಗಿರ್ತೈತೆ. ಅಥವಾ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ಶಿಗಾದ್ರೂ ತಿನ್ಬೋದು ಪಲ್ಯವ, ಅಷ್ಟು ಚೆನ್ನಾಗಿರ್ತೈತೆ. ಒಂದು 20 ನಿಮಿಷ ಕಾಲ ಚೆನ್ನಾಗೇ ಬೇಯಿಸ್ಕೋಬೇಕು. ಹಾಗೆಯೇ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ಇದಕ್ಕೆ, ಹಾಗೆ ಬೆಂದೋಗ್ಬಿಡುತ್ತೆ. ಈಗ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ತುರಿದು. ತೆಂಗಿನಕಾಯಿ ಕೂಡ ಆಪ್ಷನಲ್, ಹಾಕಿದ್ರು ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಹಾಕ್ಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿರ್ತೈತೆ, ಹಾಕಿದ್ರು ಕೂಡ ತುಂಬ ರುಚಿಯಾಗಿ ಬರುತ್ತೆ ಪಲ್ಯ. ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ ಬೆಂದಿತ್ತೋ ಇಲ್ಲ ಅಂತ. ಪಲ್ಯ ನೋಡಿ ಈ ಥರ ಫ್ರೆಶ್ ಮಾಡಿದ ತಕ್ಷಣ ಫ್ರೆಶ್ ಆಯಿತು, ಬೆಂದಿದೆ. ಇದು ರೆಡಿ ಆಯಿತು ನೋಡಿ. ಬೀಟ್ರೋಟ್ ಪಲ್ಯ ರೆಡಿ ಆಯಿತು. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ ಈ ಥರ. ಈ ಮೆಥಡಲ್ಲಿ ಒಮ್ಮೆ ಫಾಲೋ ಮಾಡಿ, ತುಂಬ ರುಚಿಯಾಗಿರ್ತೈತೆ ಪಲ್ಯ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.